ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜುಳಾ ಆರ್ ಆ್ಯಂಡ್ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಫ್ರಂಟ್ ಟು ಬ್ಯಾಕು ಕಟಿಂಗ್ನ ಹೇಳ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ಸ್ಲೀವ್ಸ್ ಕಟಿಂಗ್ನ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸ್ಲೀವ್ಸಲ್ಲಿ ವರ್ಕ್ ಮಾಡಿದ್ದಾರೆ. ಈ ವರ್ಕ್ ಮಾಡಿರೋ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಬೇಕು ಅನ್ನೋದನ್ನು ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಈಗ ಕಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಲೈನಿಂಗು ನಾವು ಫ್ರಂಟ್ ಟು ಬ್ಯಾಕು ಕಟಿಂಗ್ ಆದಮೇಲೆ ಈ ಥರ ನಮಗೆ ಬಟ್ಟೆ ಮಿಕ್ಕಿರುತ್ತೆ. ಈ ಥರ ಬಟ್ಟೆ ಮಿಕ್ಕಿರೋದ್ರಲ್ಲಿ ನಾವು ಫಸ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿದ್ದಾದಮೇಲೆ ಇನ್ನೊಂದು ಸಲ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಕ್ಲೋಸ್ ಆಗಿರೋ ಭಾಗ ನಮ್ಮ ಕಡೆ ಸೈಡ್ ಇದೆ, ಓಪನ್ ಇರೋ ಭಾಗ ಆ ಕಡೆ ಸೈಡ್ ಇದೆ. ಆ ರೀತಿ ಬಟ್ಟೆನ ಈ ಥರ ಇಟ್ಕೊಳ್ಳಿ. ಈ ರೀತಿ ನೋಡ್ಕೊಂಡಿದ್ದಾದಮೇಲೆ ಇಲ್ಲಿ ಸಮ ಇದೆಯೇನೋ ಅಂತ ನೋಡ್ಕೊಳ್ಳಿ. ಎಡ್ಜಲ್ಲಿ ಇಲ್ಲಿ ನಿಮಗೆ ಸಮವಾಗಿಲ್ಲ ಅಂತ ಅಂದರೆ ಒಂದು ಲೈನ್ ಹಾಕ್ಕೊಂಡು ಸಮಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸಮ ಇಲ್ಲ, ಬಟ್ಟೆ ತುಂಬ ಕ್ರಾಸ್ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಲೈನ್ ಹಾಕೊಂಡು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಸಮವಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಟಿಂಗ್ ಆದಮೇಲೆ ಸ್ಲೀವ್ಸ್ನ ಉದ್ದ ನೋಡೋಣ. ನಾನು ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಲೀವ್ಸ್ನ ಉದ್ದ ಬರ್ಕೊಂಡಿದ್ದೀನಿ. ಸ್ಲೀವ್ಸ್ನ ಉದ್ದ 9.5 ಇದೆ. 9.5ಗೆ 1 ಇಂಚನ್ನ ಆ್ಯಡ್ ಮಾಡ್ಕೊಂಡ್ರೆ 10.5 ಆಗುತ್ತೆ. 10.5ಗೆ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಅರ್ಧ ಇಂಚು ಫೋಲ್ಡಿಂಗಿಗೆ ಹೋಗುತ್ತೆ. ಒಂದು ಮಾರ್ಕ್ ಮಾಡಿ, ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇದಾದಮೇಲೆ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿ ಲೈನ್ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ನೋಡಿ, ಈ ಕೆಳಗಡೆ ಮಾರ್ಕಿಂದ ನೋಡಿ ಈ ಲೈನಿಗೆ 9.5 ಇದೆ. ಇದು ರೆಡಿ ಸ್ಲೀವ್ಸ್. ಇದಕ್ಕೆ 1 ಇಂಚನ್ನ ನಾನು ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ. ಇಲ್ಲ ಅರ್ಧ ಇಂಚು ಮತ್ತು ಕೆಳಗಡೆ ಇಲ್ಲ ಅರ್ಧ ಇಂಚನ್ನ ಎಕ್ಸ್ಟ್ರಾ ಸೇರಿಸಿದ್ದೀನಿ. ಇಲ್ಲಿ ಫೋಲ್ಡಿಂಗಿಗೆ ಹೋಗುತ್ತೆ. ನೋಡಿ, ಎಡ್ಜಿ ಫೋಲ್ಡಿಂಗ್ ಮಾಡಬೇಕಾಗುತ್ತೆ, ಇದಕ್ಕೆ ಹೋಗುತ್ತೆ. ಇಲ್ಲಿ ಸ್ಲೀವ್ಸು ಮತ್ತು ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ ಅರ್ಧ ಇಂಚು ಹೋಗುತ್ತೆ. ಅದಕ್ಕೋಸ್ಕರ 1 ಇಂಚನ್ನ ಎಕ್ಸ್ಟ್ರಾ ಸೇರಿಸ್ಕೊಬೇಕು. ನೋಡಿ, 10.5 ತೊಗೊಂಡಿದ್ದೀನಿ. ಇದಾದಮೇಲೆ ಸ್ಲೀವ್ಸ್ನ ಡೌನಿಂಗು ನೋಡಿ, ಇದೇನು ಫಸ್ಟ್ ಲೈನ್ ಹಾಕಿದ್ದೀವ ಇಲ್ಲಿಂದ ಇಲ್ಲಿಗೆ 3 ಇಂಚ್ ಇದೆ. ನೋಡಿ, ಇದು ಸ್ಲೀವ್ನ ಡೌನಿಂಗ್. ಇದು ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ. ಸ್ಲೀವ್ನ ಸುತ್ತಳತೆ ನಮಗೆ 6.5 ಬೇಕು. ನೋಡಿ, ಇಲ್ಲಿಂದ ಇದೇನು ಲೈನ್ ಇದೆಯೋ ಇಲ್ಲಿ ಕೆಳಗಡೆ ಲೈನು, ಇಲ್ಲಿಂದ 6.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಲೈನಲ್ಲಿ ನಮಗೆ ಕೆಳಗಡೆ ಡೌನಿಂಗಲ್ಲಿ ನಮಗೆ ಸುತ್ತಳತೆ 5 ಇಂಚ್ ತೊಗೊತಾ ಇದ್ದೀನಿ. ಇಲ್ಲಿಗೊಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ್ದಾದಮೇಲೆ ಸ್ಲೀವ್ಸ್ಗೆ ನಾನು ಶೇಪ್ ಕೊಡ್ತಾ ಇದ್ದೀನಿ. ನೋಡಿ, ಶೇಪ್ ಕೊಡಿ. ನಿಮಗೆ ಈ ರೀತಿ ಶೇಪ್ ಕೊಡೋಕ್ಕೆ ಬರಲಿಲ್ಲ ಅಂತ ಅಂದರೆ ಇಲ್ಲಿ 1.5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಇಲ್ಲಿ ಈ ಥರ ಬಂದು ಡೌನ್ ಈ ಥರ ತಗೊಳ್ಳಿ. ಮತ್ತು ಇಲ್ಲೇನು 1.5 ಇಂಚಸ್ಗೆ ನಾವು ಮಾರ್ಕ್ ಮಾಡಿದ್ದೀವೋ ಅಲ್ಲಿಂದ ಈ ರೀತಿ ಇನ್ನೊಂದು ಶೇಪ್ ಕೊಡಿ. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ಟರ್ನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದು 32 ಇಂಚಸ್ನ ಬ್ಲೌಸ್ ಕಟಿಂಗ್ ಮಾಡಿದ್ದೆ, ಅದರದ್ದೇ ಇದು ಸ್ಲೀವ್ಸ್ ಆಗಿರುತ್ತೆ. ನೋಡಿ, ಇದು ಕಟಿಂಗ್ ಮಾಡ್ಕೊಂಡಿದ್ದಾದಮೇಲೆ ಇದು ಈ ಲೈನಲ್ಲಿ ನಾವು 4 ಭಾಗ ಕಟಿಂಗ್ ಮಾಡ್ಕೊಂಡಿರ್ತೀವಿ. ನೋಡಿ, ಇದಾದಮೇಲೆ ಈ ಲೈನ್ಗೆ ನಾವು 2 ಭಾಗ ಮಾತ್ರ ಈ ಥರ ಓಪನ್ ಮಾಡಿ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿಂದ ನಾವೇನು ಮಾರ್ಕ್ ಮಾಡಿದ್ದೀವಿ ಇಲ್ಲಿಂದ ಈ ರೀತಿ ಶೇಪ್ ಕೊಡೋಣ. ನೋಡಿ, ಈ ರೀತಿ ಸೆಂಟ್ರಲ್ಲಿ ಒಂದು ನ್ಯಾಶ್ ಮಾಡ್ಕೊಳ್ಳಿ. ಇದಾದಮೇಲೆ ಕೆಳಗಡೆ ಸೆಂಟ್ರಲ್ಲಿ ಒಂದು ನ್ಯಾಶ್ ಮಾಡಿ. ನೋಡಿ, ಈ ರೀತಿ ಇಲ್ಲಿ ಒಂದು ಕ್ಲೋಸ್ ಇರುತ್ತೆ ಒಂದು ಭಾಗ, ಇದನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬರುತ್ತೆ ಸ್ಲೀವ್ಸು. ಇದು 32 ಸೈಜ್ನ ಬ್ಲೌಸ್ನ ಸ್ಲೀವ್ಸ್ ಕಟಿಂಗ್ ಆಗಿರುತ್ತೆ. ಕಟಿಂಗ್ ಆದಮೇಲೆ ಇದನ್ನು ಯಾವ ರೀತಿ ಈ ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಕಟಿಂಗ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸ್ಲೀವ್ಸ್ ಕಟಿಂಗಲ್ಲಿ ನಾನು ಫೋಲ್ಡಿಂಗಿಗೆ ಅಂತ ಕೆಳಗಡೆ ಅರ್ಧ ಇಂಚನ್ನ ನಾನು ಬಿಟ್ಟು ಕಟ್ ಮಾಡಿದ್ದೆ. ಇವಾಗ ನಾವು ವರ್ಕ್ ಆಗಿದೆಯಲ್ಲ, ಅಲ್ಲಿಂದ ಅರ್ಧ ಇಂಚ್ ನಾವು ಲೈನ್ ಹಾಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ಸಮವಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಇಂಚಸ್ಗೆ. ನೀವು ಈ ರೀತಿ ಮಾರ್ಕ್ ಮಾಡಿ.
ಇದೇನು ವರ್ಕ್ ಮಾಡಿದ್ದೀವಿ ಕೆಳಗಡೆ ಎಡ್ಜಲ್ಲಿ ಅಲ್ಲಿಂದ ಕೆಳಗಡೆ ಅರ್ಧ ಇಂಚಸ್ಗೆ ಮಾರ್ಕ್ ಮಾಡ್ಕೊಂಬನ್ನಿ. ಈ ರೀತಿ ಮಾರ್ಕ್ ಮಾಡಿದಾದ್ಮೇಲೆ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ನೋಡಿ ಇದಾದಮೇಲೆ ಇಲ್ಲಿ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದಾದಮೇಲೆ ಸೆಂಟ್ರಿಗೆ ಒಂದು ಲೈನ್ ಹಾಕೋಣ. ನೋಡಿ ಮಾರ್ಕ್ ಮಾಡಿದಾದಮೇಲೆ ಇದು ಕಟಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ನೋಡಿ ಇದೊಂದು ಸ್ಲೀವ್ಸು ಇದೊಂದು ಸ್ಲೀವ್ಸು. ಇಲ್ಲಿಂದ ಇಲ್ಲಿಗೆ ಏನು ವರ್ಕ್ ಆಗಿದೆಯೋ ಅದನ್ನು ಸೆಂಟ್ರ್ ಭಾಗ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾವೇನು ವರ್ಕ್ ಆಗಿದೆ ಇಲ್ಲಿಗೆ ಸೆಂಟ್ರ್ ಈ ಥರ ಮಾಡಿಕೊಂಡು ಇಲ್ಲಿಗೊಂದು ನ್ಯಾಶ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಇದಾದಮೇಲೆ ಈ ಸ್ಲೀವ್ಸಲ್ಲೂ ಇಲ್ಲೇನು ಇಲ್ಲಿಂದ ಇಲ್ಲಿಗೆ ವರ್ಕ್ ಆಗಿದೆಯೋ ಅದನ್ನು ಸೆಂಟ್ರ್ ಭಾಗ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕೆಳಗಡೆ ಮತ್ತು ಮೇಲ್ಗಡೆ ಎರಡೂ ಸಮವಾಗಿರಬೇಕು. ನೋಡಿ ವರ್ಕ್ ಮಾಡಿರೋದು ನೋಡಿ ಈ ಕೆಳಗಡೆ ಮತ್ತು ಮೇಲ್ಗಡೆಯನ್ನು ಎರಡೂ ಸಮವಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಸೆಂಟ್ರಲ್ಲೊಂದು ನ್ಯಾಶ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನ್ಯಾಶ್ ಮಾಡ್ಕೊಳ್ಳಿ. ನೋಡಿ ನ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೇನು ನಾವು ನ್ಯಾಶ್ ಮಾಡಿದ್ದೀವೋ ಅದು ಮತ್ತು ಲೈನಿಂಗಲ್ಲಿ ಏನು ನ್ಯಾಶ್ ಮಾಡಿದ್ದೀವೋ ಇಲ್ಲಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಈ ಸ್ಲೀವ್ಸಲ್ಲೂ ನೋಡಿ ಈ ರೀತಿ ಇಟ್ಕೊಳ್ಳಿ. ಇಲ್ಲೇನು ನಾವು ನ್ಯಾಶ್ ಮಾಡಿದ್ದೀವೋ ಇದು ಮತ್ತು ಬ್ಲೌಸಲ್ಲಿ ಏನು ನ್ಯಾಶ್ ಮಾಡಿದ್ದೀವೋ ಇದು ಈ ರೀತಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಇಲ್ಲೂ ನಾವು ಸೆಂಟ್ರ್ ನೋಡ್ಕೊಬೇಕು. ಇಲ್ಲಿ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಬೇಕು. ನೋಡಿ ನಾನು ವರ್ಕ್ ಬ್ಲೌಸ್ನ ಸ್ಲೀವ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ ಇದು ವರ್ಕ್ ಆಗಿರೋ ಸ್ಲೀವ್ಸು. ಇದನ್ನು ಯಾವ ರೀತಿ ಇಟ್ಕೊಂಡು ಹೊಲಿಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ನೋಡಿ ಸ್ಲೀವ್ನ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಸೆಂಟ್ರಲ್ಲಿ ನೋಡಿ ಎರಡು ಕ್ಲೋಸ್ ಇದೆ. ಓಪನ್ ಆಗಿರೋ ಭಾಗ ಆ ಕಡೆ ಸೈಡ್ ಒಂದಿದೆ. ನೋಡಿ ಈ ಕಡೆ ಒಂದು ಸೈಡ್ ಇದೆ. ನೋಡಿ ಈಗ ಈ ರೀತಿ ಟರ್ನ್ ಮಾಡಿಕೊಂಡು ನೋಡಿ ಇದು ಏನು ಶೇಪ್ ತೆಗೆದಿದ್ದೀವೋ ಇದು ಭಾಗ ಮೇಲೇ ಇದೆ. ನೋಡಿ ಈ ಸ್ಲೀವ್ಸಲ್ಲೂ ನೋಡಿ ಶೇಪ್ ತೆಗೆದಿರೋದು ಮೇಲೆ ಭಾಗನೇ ಇದೆ. ಇದಕ್ಕೆ ನಾವೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಎಫ್ ಅಂತ ಮಾರ್ಕ್ ಮಾಡಿ ಫ್ರಂಟು ನೋಡಿ ಈ ರೀತಿ ಇಟ್ಕೊಳ್ಳಿ. ನೋಡಿ ನೋಡ್ಕೊಳ್ಳಿ ಇನ್ನೊಂದು ಸಲ ಈ ರೀತಿ ಇಟ್ಕೊಳ್ಳಿ. ಈಗ ಒಂದು ಸ್ಲೀವ್ನ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಫ್ರಂಟ್ ಎಫ್ ಅನ್ನೋದು ಮೇಲೆ ಭಾಗ ಬಂದಿದೆ. ನೋಡಿ ಈ ಥರ ಇಟ್ಕೊಳ್ಳಿ. ಕಟಿಂಗ್ ಮಾಡಿರೋ ಲೈನಿಂಗ್ನ ಈ ಥರ ಇಟ್ಕೊಂಡು ನೋಡಿ ಇದೇನು ವರ್ಕ್ ಆಗಿದೆ ಈ ಬ್ಲೌಸ್ ಪೀಸ್ನ ಉಲ್ಟಾ ಮಾಡಿ ಈ ಥರ ಇಟ್ಕೊಳ್ಳಿ. ಒಳಗಡೆ ಸೀದಾ ಇದೆ. ನೋಡಿ ಇದನ್ನು ಉಲ್ಟಾ ಮಾಡಿ ಲೈನಿಂಗ್ ಮೇಲೆ ಇದೇನು ನ್ಯಾಶ್ ಮಾಡಿದ್ದೀವೋ ಇಲ್ಲಿಗೆ ನೋಡಿ ಕರೆಕ್ಟಾಗಿ ಇಲ್ಲಿ ಇರಬೇಕು. ಆ ಥರ ನೋಡ್ಕೊಳ್ಳಿ. ನೋಡಿ ಇದನ್ನು ನ್ಯಾಶ್ ಮಾಡಿದ್ದೀವಿ. ಇದು ಕರೆಕ್ಟಾಗಿ ಸಮವಾಗಿ ಇಟ್ಕೊಂಡು ಎಡ್ಜಲ್ಲೇ ಒಂದು ಸ್ಟಿಚ್ ಹಾಕೋಣ. ನೋಡಿ ಎರಡು ಸಮವಾಗಿ ಇಟ್ಕೊಳ್ಳಿ. ಎಡ್ಜಲ್ಲೇ ನೋಡಿ ಲೈನಿಂಗು ಮತ್ತು ಬ್ಲೌಸ್ ಪೀಸ್ನು ಸಮವಾಗಿ ಇಟ್ಕೊಳ್ಳಿ. ನೋಡಿ ಈ ಥರ ಇಟ್ಕೊಂಡು ಎಡ್ಜಲ್ಲೇ ಹೊಲ್ಕೊಂಡು ಬರೋಣ. ನೋಡಿ ಈ ರೀತಿ ಸಮವಾಗಿ ಇಟ್ಕೊಳ್ಳಿ. ಈ ರೀತಿ ಸಮವಾಗಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಹಾಕಿ. ಇದಾದಮೇಲೆ ಈ ಥರ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಟರ್ನ್ ಮಾಡಿದ್ದಾದಮೇಲೆ ನೋಡಿ ಇಲ್ಲಿಂದ ಈ ಕಡೆ ಸೈಡ್ ಹೊಲ್ಕೊಳ್ಳಿ. ನೋಡಿ ಈ ಬ್ಲೌಸ್ ಪೀಸು ಮತ್ತು ಲೈನಿಂಗು ಸಮವಾಗಿರಬೇಕು. ಈ ರೀತಿ ಇಟ್ಕೊಂಡು ಈ ಎಡ್ಜಲ್ಲೇ ಈ ರೀತಿ ಹೊಲ್ಕೊಂಡು ಬನ್ನಿ. ನೋಡಿ ಈ ರೀತಿ ಹೊಲ್ದಿದ್ದಾದಮೇಲೆ ಈ ಭಾಗನ ಈ ಥರ ಉಲ್ಟಾ ಈ ಥರ ತಿರುಗಿಸ್ಕೊಳ್ಳಿ. ನೋಡಿ ಇದು ಏನು ಹೊಲ್ಕೊಂಡಿದ್ದೀವೋ ಅರ್ಧ ಇಂಚಸ್ಸಲ್ಲಿ ಲೈನಿಂಗ್ ಕಡೆನೇ ಬರಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಇದು ಈ ಭಾಗ ಲೈನಿಂಗ್ ಕಡೆನೇ ಬರೋಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ಲಾಸ್ಟ್ ಎಡ್ಜಲ್ಲಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕಿ. ನೋಡಿ ಈ ರೀತಿ ನೋಡ್ಕೊಳ್ಳಿ.
ಇದು ಲೈನಿಂಗ್ ಕಡೆನೇ ಇದೆ ನೋಡಿ. ಈ ರೀತಿ ಮಾಡಿಕೊಂಡು ಫೋಲ್ಡ್ ಮಾಡಿ, ಕಾಣಿಸ್ತಿದೆ ನೋಡಿ, ಇದು ಈ ಕಡೆನೇ ಇದೆ ಮಡ್ಚ್ಕೊಂಡಿರೋದು. ಲಾಸ್ಟ್ ಎಡ್ಜಲ್ಲಿ ಲೈನಿಂಗ್ ಮೇಲೇ ಒಂದು ಸ್ಟಿಚ್ ಹಾಕ್ಕೊಂಡು ಬನ್ನಿ. ನೋಡಿ, ಇದಾದಮೇಲೆ ಈ ರೀತಿ ಫೋಲ್ಡ್ ಮಾಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಇದು ಲಾಸ್ಟ್ ಎಡ್ಜಲ್ಲೇ ಒಂದು ಸ್ಟಿಚ್ ಹಾಕೊಂಡು ಬನ್ನಿ. ನೋಡಿ, ಲೈನಿಂಗ್ನ ಒಳಗಡೆ ಈ ಥರ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕೊಂಡು ಬನ್ನಿ. ನೋಡಿ, ಈ ರೀತಿ ಸ್ಟಿಚ್ ಹಾಕಿ. ನೋಡಿ, ಇದು ಹೊಲಿದಿದ್ದಾದಮೇಲೆ ಈ ಥರ ಟರ್ನ್ ಮಾಡಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಸಮವಾಗಿಟ್ಕೊಂಡು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಇದು ಲೈನಿಂಗ್ ಅಟ್ಯಾಚ್ ಮಾಡಾಯಿತು. ಇವಾಗ ಇನ್ನೊಂದು ಸ್ಲೀವ್ಸ್ನ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಇದು ಫ್ರಂಟ್ ಮೇಲ್ಭಾಗನೇ ಇದೆ. ಈ ಸ್ಲೀವ್ಸಲ್ಲೂ ಫ್ರಂಟ್ ಮೇಲ್ಭಾಗನೇ ಇರಬೇಕು ನೋಡಿ, ಆ ರೀತಿ ನೋಡ್ಕೊಳ್ಳಿ. ಇದಾದಮೇಲೆ ನೋಡಿ, ಇದು ಏನು ನ್ಯಾಶ್ ಮಾಡಿದ್ದೀವೋ ಈ ಜಾಗದಲ್ಲಿ ಬ್ಲೌಸ್ ಪೀಸ್ನೂ ನ್ಯಾಶ್ ಮಾಡಿದ್ದೀವಿ ನೋಡಿ. ಇದನ್ನು ಎರಡನ್ನೂ ಸಮವಾಗಿ ಇಟ್ಕೊಳ್ಳಿ. ನೋಡಿ, ಸಮವಾಗಿ ಇಟ್ಕೊಂಡು ನೋಡಿ 15 ಇಂಚಸಲ್ಲಿ ಲಾಸ್ಟ್ ಎಡ್ಜಲ್ಲಿ ಹೊಲಿಗೆ ಹಾಕೋಣ. ನೋಡಿ, ಲಾಸ್ಟ್ ಎಡ್ಜಲ್ಲಿ ಸ್ಟಿಚ್ ಹಾಕೊಂಡು ಬರೋಣ. ಲೈನಿಂಗು ಮತ್ತು ಬ್ಲೌಸ್ ಪೀಸು ಸಮವಾಗಿ ಇಟ್ಕೊಬೇಕು ನೋಡಿ. ಈ ರೀತಿ ಸ್ಟಿಚ್ ಹಾಕಿ. ಇದಾದಮೇಲೆ ಮತ್ತೆ ನೋಡಿ, ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲಿಂದ ಎಣ್ಣೆ ನಾಶ್ ಮಾಡಿದ್ದೀವ ಇಲ್ಲಿಂದ ಸ್ಟ್ರೈಟು ಹೊಲಿಗೆ ಹಾಕೋಣ. ಎಡ್ಜಲ್ಲಿ ಲಾಸ್ಟ್ ಎಡ್ಜಲ್ಲಿ ಇಲ್ಲಿ ನೋಡಿ. ಇದಾದಮೇಲೆ ಬ್ಲೌಸ್ನ ಈ ಥರ ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಈ ಸ್ಲೀವ್ಸಲ್ಲೂ ಇದೇನು ನಾವು ಹೊಲಿಗೆ ಹಾಕ್ಕೊಂಡಿದ್ದೀವ ಇದು ಎಡ್ಜು ಲೈನಿಂಗ್ ಕಡೆನೇ ಇರಬೇಕು ನೋಡಿ. ನೋಡಿ, ಈ ರೀತಿ ನೋಡ್ಕೊಳ್ಳಿ. ಈ ರೀತಿ ನೋಡಿಕೊಂಡು ಲಾಸ್ಟ್ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕಿ. ನೋಡಿ, ಲಾಸ್ಟ್ ಎಡ್ಜಲ್ಲಿ ಸ್ಟಿಚ್ ಹಾಕೊಂಡು ಬನ್ನಿ. ನೋಡಿ, ಲಾಸ್ಟ್ ಎಡ್ಜಲ್ಲಿ ಸ್ಟಿಚ್ ಹಾಕಾಗಿದೆ. ಇದಾದಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಲಾಸ್ಟ್ ಎಡ್ಜಲ್ಲಿ ಒಂದು ಹೊಲಿಗೆ ಹಾಕ್ಕೊಂಡು ಬನ್ನಿ. ನೋಡಿ, ಈ ರೀತಿ ಹೊಲ್ಕೊಳ್ಳಿ. ಹ್ಯಾಂಡ್ ವರ್ಕ್ ಆಗಿದ್ದರೆ ಇದು ಮಣಿ ಬಂದಿರೋದು. ಆವಾಗ ಈ ಫೂಟ್ನ ಚೇಂಜ್ ಮಾಡ್ಕೊಬೇಕು. ಇದು ಥ್ರೆಡ್ ವರ್ಕ್ ಆಗಿರೋದ್ರಿಂದ ಈ ಫೂಟಲ್ಲೇ ನಾನು ಹೊಲ್ಕೊಳ್ತಾ ಇದ್ದೀನಿ ನೋಡಿ. ಇದಾದಮೇಲೆ ಈ ಥರ ಟರ್ನ್ ಮಾಡಿ ಲೈನಿಂಗ್ ಅಟ್ಯಾಚ್ ಮಾಡೋಣ. ಈ ರೀತಿ ನೀಟಾಗಿ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಸೆಂಟ್ರಲ್ಲೂ ನೀಟಾಗಿ ನೋಡ್ಕೊಬೇಕು. ಸೆಂಟ್ರ್ ಭಾಗ ಕರೆಕ್ಟಾಗಿದೆಯೇನೋ ಅಂತ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಸ್ಲೀವ್ಸಲ್ಲೂ ಫ್ರಂಟು ಮೇಲ್ಭಾಗನೇ ಇದೆ, ಈ ಸ್ಲೀವ್ಸಲ್ಲೂ ಮೇಲ್ಭಾಗನೇ ಇದೆ ನೋಡಿ. ಈ ರೀತಿ ಸ್ಲೀವ್ನ ಹೊಲ್ಕೊಳ್ಳಿ. ಈಗ ಇದನ್ನು ಏನು ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿದೆ ಅದನ್ನು ಕಟಿಂಗ್ ಮಾಡ್ಕೊಳ್ಳೋಣ.
ನೋಡಿ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಇನ್ನೊಂದು ಸ್ಲೀವ್ಸಲ್ಲೂ ಅದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ಸು ನಾನು 2 ಸ್ಲೀವ್ಸಲ್ಲೂ ಏನು ಮಾರ್ಕ್ ಮಾಡಿದ್ನೋ ಎಫ್ ಅಂತ ಅದು ಎರಡೂ ಮೇಲ್ಭಾಗನೇ ಬಂದಿದೆ. ಆ ರೀತಿ ನೀವು ನೋಡಿಕೊಂಡು ಹೊಲ್ಕೊಬೇಕಾಗುತ್ತೆ. ನೋಡಿ ಈ ಸ್ಲೀವ್ಸು ಮತ್ತು ಇನ್ನೊಂದು ಸ್ಲೀವ್ಸನ್ನು ನೋಡ್ಕೊಳ್ಳಿ. ನೋಡಿ ಸೆಂಟ್ರಲ್ಲಿ ನಾವು ಫಸ್ಟ್ ನಾನು ತೋರಿಸಿರೋಂಗೆ ಸೆಂಟ್ರಲ್ಲಿ 2 ಭಾಗನೂ ಕ್ಲೋಸ್ ಆಗಿದೆ ಸ್ಲೀವ್ಸಲ್ಲಿ. ನೋಡಿ ಆ ರೀತಿ ಇಟ್ಕೊಳ್ಳಿ. ಸ್ಲೀವ್ಸ್ನ ಓಪನ್ ಆಗಿರೋದು ಭಾಗ ನೋಡಿ ಆ ಕಡೆ ಸೈಡ್ ಒಂದಿದೆ, ಈ ಕಡೆ ಸೈಡ್ ಒಂದಿದೆ. ಈ ರೀತಿ ನೋಡ್ಕೊಳ್ಳಿ. ನೋಡಿ ಶೇಪ್ ತೆಗ್ದಿರೋ ಭಾಗ ಮೇಲ್ಭಾಗನೇ ಇದೆ. ಈ ಸ್ಲೀವ್ಸಲ್ಲೂ ನೋಡಿ ಮೇಲ್ಭಾಗನೇ ಇದೆ. ಈ ರೀತಿ ಹೊಲ್ಕೊಳ್ಳಿ. ಓಪನ್ ಮಾಡಿದಾಗ ನೋಡಿ ಇದನ್ನು ಎಫ್ ಅನ್ನೋದು ಮೇಲ್ಭಾಗನೇ ಇದೆ. ಈ ಸ್ಲೀವ್ಸಲ್ಲೂ ನೋಡಿ ಎಫ್ ಅನ್ನೋದು ಮೇಲ್ಭಾಗ ಇದೆ. ಈ ರೀತಿ ಹೊಲ್ಕೊಳ್ಳಿ. ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.